ಪ್ರತಿ ತಿಂಗಳು ಒಂದು ಶಿವರಾತ್ರಿ ಇರ್ತದೆ. ಅಮಾವಾಸ್ಯೆಗೆ ಮೊದಲು ಚತುರ್ದಶಿಯಿಂದ ಹಿಂದೆ ತ್ರಯೋದಶಿ ಚತುರ್ದಶಿ ಸೇರುವ ದಿನ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಅದರಲ್ಲಿ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಆಚರಣೆಗೆ ಬರ್ತಾ ಇದೆ. ಈ ಮಹಾಶಿವರಾತ್ರಿಯ ಮಹಿಮೆ ಎಷ್ಟೋ ಇದೆ. ಯಾಕೆಂದರೆ ಯುಗಾಂತರದಿಂದ ಮಹಾಶಿವರಾತ್ರಿಯ ದಿನದಲ್ಲಿ ಶಿವನ ಸ್ಮರಣೆ ಮಾಡಿ ಪೂಜೆ ಮಾಡಿ ಧ್ಯಾನ ಮಾಡೋದ್ರಿಂದ ಚೈತನ್ಯದಲ್ಲಿ ಒಂದು ಪರಿವರ್ತನೆ ಉಂಟಾಗತ್ತೆ. ಜಡತೆ ಹೋಗಿ ನವ ಚೈತನ್ಯ ಉದಯವಾಗ್ತದೆ. ಇಷ್ಟಾರ್ಥ ಸಿದ್ಧಿಗಳೆಲ್ಲ ಉಂಟಾಗತ್ತೆ ಅಂತ ನಮ್ಮ ನಂಬಿಕೆ. ಅನೇಕ ತಲೆಮಾರಿನಿಂದ ಈ ನಂಬಿಕೆ ನಡೆದು ಬರ್ತಾ ಇದೆ. ಹಾಗೆ ಶಿವನ ಧ್ಯಾನ ಮಾಡಬೇಕಾದ್ರೆ ಅದಕ್ಕೊಂದು ಸಮಯ ಏನಿಲ್ಲ. ಎಲ್ಲ ಸಮಯದಲ್ಲೂ ಯಾವಾಗಲೂ ಎಲ್ಲ ಕಾಲದಲ್ಲೂ ಸ್ಮರಿಸ್ತಕ್ಕಂಥದ್ದು ಭಗವನ್ ನಾಮಸ್ಮರಣೆ. ಆದರೆ ಕೆಲವು ವಿಶೇಷ ಗಡಿಗಳಲ್ಲಿ ಸ್ಮರಣೆ ಮಾಡಿದಾಗ ಅದರಿಂದ ಒಂದು ವಿಶೇಷ ಫಲ ಕೂಡ ಸಿಗತ್ತೆ ಅಂತ ನಮ್ಮ ಹಿಂದಿನ ಋಷಿ ಮುನಿಗಳು ಹೇಳಿರೋದ್ರಿಂದ ಮಹಾಶಿವರಾತ್ರಿ ಆಚರಣೆ ಇಷ್ಟಾರ್ಥ ಸಿದ್ಧಿ ಮತ್ತು ಆಧ್ಯಾತ್ಮಿಕ ಚೈತನ್ಯವನ್ನು ಬೆಳಗೋದಕ್ಕೆ ಒಂದು ಅವಕಾಶ ಅಂತ ಭಾವಿಸ್ಬೇಕು. ಹಾಗೆ ನೋಡಿ, ಈ ಗ್ರಹಗಳ ಪರಿಸ್ಥಿತಿಯಿಂದ ಪ್ರಪಂಚದಲ್ಲಿ ವಿಶ್ವದಲ್ಲಿ ಇರ್ತಕ್ಕಂಥ ಕಿರಣಗಳು ವಿಕಿರಣಗಳ ಒಂದು ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಜೀವನವನ್ನು ನಾವು ನಡೆಸ್ಕೊತಾ ಬಂದರೆ ಅದು ಎಲ್ಲ ಥರದ ಸುಖ ಶಾಂತಿಯನ್ನು ನಮಗೆ ಒದಗಿಸ್ತದೆ. ಗ್ರಹಣ ಕಾಲದಲ್ಲೂ ನೋಡಿ, ಅದಕ್ಕೆ ಜಪ ಮಾಡೋದು, ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತಾರೆ. ಹಾಗೆಯೇ ಪ್ರದೋಷದಲ್ಲಿ ಪ್ರತಿ ತಿಂಗಳು 2 ಸಲ ಪ್ರದೋಷ ಬರ್ತದೆ, 1 ಸಲ ಮಾಸ ಶಿವರಾತ್ರಿ ಬರ್ತದೆ. ಈ ಪ್ರದೋಷದಲ್ಲಿ ಈ ಸಮಯಗಳಲ್ಲಿ ಲೌಕಿಕ ಕಾರ್ಯಗಳನ್ನ ಬಿಟ್ಟು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾರೆ. ಹೇಗೆ ಇವಾಗ ಬೇಸಿಗೆ ಬರೋಕ್ಕಿಂತ ಮುಂಚೆ ಅಥವಾ ಮಳೆಗಾಲ ಆದಮೇಲೆ ಬಿತ್ತನೆ ಬಿತ್ತೋದು ಅಂತ ಮಾಡ್ತೀವಿ. ಆ ಕಾಲದಲ್ಲಿ ಬಿತ್ತಿದ್ರೆ ಮಾತ್ರ ತಾನೇ ಬೆಳೆ ಬರುತ್ತೆ. ಎಲ್ಲ ಕಾಲದಲ್ಲೂ ಬಿತ್ತಿದ್ರೆ ಬೆಳೆ ಬರುತ್ತೆ ಅಂತ ಅನ್ನೋಕ್ಕಾಗಲ್ವಲ್ಲ. ಕೆಲವು ಕಾಲ ಇರ್ತದೆ. ಈ ಕಾಲದಲ್ಲಿ ಬಿತ್ತಿದ್ರೆ ಮಾತ್ರ ಬೆಳೆ ಬರ್ತದೆ, ಮಳೆ ಬರಬೇಕು, ಬೆಳೆ ಆಗಬೇಕು ಅನ್ನೋದೆಲ್ಲ ಒಂದು ಪ್ರಾಕೃತಿಕ ನಿಯಮ. ಹಾಗೆಯೇ ಖಗೋಳದಲ್ಲಿ ಆಗ್ತಕ್ಕಂಥ ಘಟನೆಗಳು ಭೂಗೋಳದ ಮೇಲೆ ಪರಿವರ್ತನೆಯನ್ನು ಮಾಡ್ತದೆ. ಆ ಒಂದು ತತ್ವವನ್ನು ವಿಜ್ಞಾನವನ್ನು ನಮ್ಮ ಹಿಂದಿನ ಜನ ತಿಳಿದುಕೊಂಡಿದ್ರು. ಅದಕ್ಕೆ ಕೆಲವು ವಿಶೇಷ ದಿನಗಳನ್ನು ಪೂಜೆಗೆ ಧ್ಯಾನಕ್ಕೆ ಮೀಸಲಾಗಿಟ್ಟರು. ನವರಾತ್ರಿ ಅನ್ನೋದು, ಶಿವರಾತ್ರಿ ಅನ್ನೋದು, ಇವೆಲ್ಲ ಈ ಉತ್ಸವಗಳು ಬರೀ ಒಂದು ಧಾರ್ಮಿಕ ಮಾತ್ರವಲ್ಲದಿರ ಇದು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಪಕ್ಷಗಳನ್ನು ಹೊಂದಿರತಕ್ಕಂಥದ್ದಾಗಿದೆ. ಆದ್ದರಿಂದ ಆಧ್ಯಾತ್ಮಿಕವಾದ ಉನ್ನತಿ, ಸಾಮಾಜಿಕವಾದ ಒಂದು ಬಾಂಧವ್ಯ, ಲೌಕಿಕವಾದ ಇಚ್ಛೆಗಳ ಪೂರ್ತಿ, ಹೀಗೆ ಹಲವಾರು ಅನುಗ್ರಹವನ್ನು ಲಾಭವನ್ನು ಕೊಡ್ತಕ್ಕಂಥದ್ದಾಗಿದೆ ನಮ್ಮ ಎಲ್ಲ ಹಬ್ಬಗಳು. ಎಲ್ಲ ಹಬ್ಬ ಹರಿದಿನಗಳು ಹಾಗೆ. ಆದ್ದರಿಂದ ಇದನ್ನು ಆಚರಿಸಬೇಕು, ಎಲ್ಲರೂ ಸೇರಿ ಆಚರಿಸಿ. ಆವತ್ತಿನ ದಿನ ಶಿವನ ಧ್ಯಾನ ಮಾಡಿ ಶಿವನ ಸ್ಮರಣೆ ಮಾಡಿ ಆ ಶಿವೋಹಂ ಶಿವೋಹಂ ಅನ್ನೋ ಸ್ಥಿತಿಗೆ ತಲುಪಬೇಕು. ಅದೇ ಮುಖ್ಯ. ಶಿವ ನಮ್ಮಿಂದ ಬೇರೆಯವನಲ್ಲ ಅಂತಕ್ಕಂಥ ದೇವರು ನನ್ನೊಳಗಿದ್ದಾನೆ ಅಂತ ಅನ್ನೋದು ತಿಳ್ಕೊಳ್ಳೋಕ್ಕೆ 4 ಹಂತ. ಏನು? ಮೊದಲು ಸಾನ್ನಿಧ್ಯ, ಆ ದೇವರು ಇದ್ದಾನೆ ಅಂತಕ್ಕಂಥದ್ದನ್ನು ಅನುಭವ ಮಾಡೋದು. ದೇವಸ್ಥಾನಗಳು, ಮೂರ್ತಿಗಳು ಇವೆಲ್ಲ ಸಾನ್ನಿಧ್ಯವನ್ನು ಅನುಭವಿಸೋಕ್ಕೋಸ್ಕರನೇ ಇರೋದು. ಮತ್ತು ಅದಾದ ನಂತರ ಸಾಮೀಪ್ಯ, ದೇವರು ನನಗೆ ಬಹಳ ಹತ್ತಿರದವನು ಅನ್ನೋದು. ಮತ್ತು ಸಾರೂಪ್ಯ, ದೇವನು ನನ್ನ ರೂಪದಲ್ಲಿದ್ದ, ನನ್ನ ಒಳಗಿದ್ದಾನೆ. ಈ ಎಲ್ಲ ರೂಪದಲ್ಲಿ, ದೇವನ ರೂಪದಲ್ಲಿ ನಾನಿದೆ, ನನ್ನ ರೂಪದಲ್ಲಿ ದೇವನಿದ್ದಾನೆ ಅಂತಕ್ಕಂಥ ಭಾವನೆ ಮಾಡೋದು 3ನೇ ಹಂತ. ಮತ್ತು ಸಾಯುಜ್ಯ ಅಂದರೆ ಸಮಾಧಿಯ ಅವಸ್ಥೆ. ಎಲ್ಲಿ ನಾವು ಆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತೀವೋ ಅದು ಸಾಯುಜ್ಯ ಅಂತ, ಒಂದಾಗಿರ್ತಕ್ಕಂಥದ್ದು. ನಮ್ಮಲ್ಲೇನು ಹೇಳ್ತೀವಿ ಸಾಧಾರಣವಾಗಿ, ಶಿವ ಸಾಯುಜ್ಯ ಆಯಿತು ಅಂತಂದರೆ ಸತ್ತು ಹೋದರು ಅಂತ. ಈ ತೀರ್ ಹೋದವರು ಮಾತ್ರ ಸಾಯುಜ್ಯ ಅಂತಲ್ಲ, ಬದುಕಿದ್ದು ಆ ಸಾಯುಜ್ಯವನ್ನು ಪ್ರಾಪ್ತಿ ಮಾಡಿಸ್ಕೊಳ್ಳೋದೇ ಸಮಾಧಿಯ ಲಕ್ಷಣ. ಯೋಗದಲ್ಲಿ ಸಮಾಧಿ ಅನ್ನೋದೇ ಅದೇನೆ.
ಏನು ಶಿವೋಹಂ ಶಿವೋಹಂ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಶಿವೋಹಮ್ಮು ಹೋಗ್ಬಿಟ್ಟು ಹಂ ಇರ್ತದೆ. ಸೋಹಂ, ಆ ಸೋಹಮ್ಮು ಶಾಂತವಾಗಿ ಹಂ. ಬೇರೆ ದೇವತೆಗಳಿಗಿಂತ ಶಿವನನ್ನು ವಿಭಿನ್ನವಾಗಿ ಚಿತ್ರಿಸಲಾಗಿದೆ. ಸ್ಮಶಾನವಾಸಿ, ಚರ್ಮಾಂಬರಧಾರಿ, ನಾಗಾಭರಣ, ವಿಭೂತಿ. ಇದರ ಅಂತರಾರ್ಥವೇನು ಗುರುವೆ? ನೋಡಿ, ಪುರಾಣದಲ್ಲಿ ನೀವು ಹೋದರೆ ಬೇರೆ ಬೇರೆ ಥರ ವರ್ಣನೆ ಇದೆ ಶಿವನ. ಅತಿ ಸುಂದರವಾದ ತತ್ವ ಅಂತಲೂ ಶಿವತತ್ವ ಕೇಳಿ. ಶಿವ ಅನ್ನೋದೇ ಸತ್ಯ, ಶಿವ ಅನ್ನೋದೇ ಸುಂದರ. ಸತ್ಯಂ ಶಿವಂ ಸುಂದರಂ ಅಂತ. ಹಾಗೆ ಸಚ್ಚಿದಾನಂದ ಅದೇ ಶಿವನ ತತ್ವ. ಸ್ಮಶಾನ ಅಂತಂದರೆ ಎಲ್ಲ ಮುಗಿದೋಗುತ್ತೆ. ಈ ಪ್ರಪಂಚ ಇಲ್ಲ ಅಂತ ಅಂದಾಗ ಮಾತ್ರ ತಾನು ನಾವು ಪರಮಾತ್ಮನ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ವೈವಿಧ್ಯತೆಯನ್ನು ಮರೆತಾಗ ಮಾತ್ರ ನಮಗೆ ಏಕತ್ವದ ಅನುಭವ ಉಂಟಾಗತ್ತೆ. ವೈವಿಧ್ಯತೆಯಲ್ಲಿ ಇರಬೇಕಿದ್ರೆ ನಾವು ಈ ರಿಲೇಟಿವ್ ವರ್ಲ್ಡ್ ಅಂತ ಹೇಳ್ತಿರ್ತೀವಿ, ಲೌಕಿಕ ಪ್ರಪಂಚದಲ್ಲಿರ್ತೀವಿ. ಈ ಲೌಕಿಕದಿಂದ ಅಂತರ್ಮುಖವಾದಾಗ ಮಾತ್ರ ಆಧ್ಯಾತ್ಮ ಜ್ಯೋತಿ ನಮಗೆ ಅನುಭವಕ್ಕೆ ಬರ್ತದೆ. ಅದಕ್ಕೆ ಇವೆಲ್ಲ ಮುಗೀತು ಅಂತ ತಿಳ್ಕೊಳ್ಳಿ, ಆವಾಗ ಮುಕ್ತರಾಗ್ತೀರಾ. ಆಗ ಮಾತ್ರ ಶಿವತತ್ವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಸ್ಮಶಾನ ಅಂತಕ್ಕಂಥ. ಒಂದು ಕ್ಷಣದಲ್ಲಿ ಯೋಚನೆ ಮಾಡಿ, ಎಲ್ಲ ಭಸ್ಮವಾಗೋಯ್ತು, ಇಡೀ ಪ್ರಪಂಚನೇ ಭಸ್ಮವಾಗಿಬಿಡ್ತು ಅಂತ ಯೋಚನೆ ಮಾಡಿದಾಗ ಏನಾಗ್ತದೆ? ಕೈವಲ್ಯತ್ವ ಪ್ರಾಪ್ತಿ. ಬೇರೆ ಬೇರೆ ವಿಚಾರಗಳೆಲ್ಲ ಹೋಗ್ಬಿಟ್ಟು ಮನಸ್ಸು ಒಂದೇ ಸಲ ಶಾಂತವಾಗಿಬಿಡ್ತದೆ. ಆ ಶಾಂತ ಸ್ಥಿತಿಯಲ್ಲೇ ಶಿವತತ್ವ ಇದೆ. ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅಂತಂದರು. ಶಿವ ಯಾರು? ಶಿವಂ ಮಂಗಳಕರವಾಗಿರ್ತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು, ಜಾಗೃತ್ ಸ್ವಪ್ನ ಸುಷುಪ್ತಿ ಅಲ್ಲದೆ 4ನೇ ಅವಸ್ಥೆಯಾಗಿರ್ತಕ್ಕಂಥದ್ದು, ಅದ್ವೈತವಾಗಿರ್ತಕ್ಕ, ಅದು ಬಿಟ್ಟು ಬೇರೆನೇ ಇಲ್ಲ ಅಂತಕ್ಕಂಥದ್ದು ಯಾವುದಿದೆಯೋ, ಯಾವ ತತ್ವವಿದೆಯೋ, ಅಂದರೆ ಆ ತತ್ವದ ಅನುಭೂತಿಯೇ ಶಿವತತ್ವದ ಅನುಭೂತಿ. ಅದಕ್ಕೆ ಶಿವನ ದೇವಾದಿದೇವ ಅಂತ ಕರೆದಿದ್ದಾರೆ.